ಇಲ್ಲಿ ನೋಡ್ರಿ ಈಗ ನನಗೆ ಸಡನ್ನಾಗಿ ಏನಾಯಿತು ಅಂತ ಗೊತ್ತಿಲ್ಲ. ಭಾಳ ಅಂದ್ರೆ ಭಾಳ ಹುಷಾರು ತಪ್ಪೈತ್ರಿ ನನಗೆ. ಇದು ನಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿನ್ರಿ. ಫುಲ್ಲು ವೀಡಿಯೋ ಬರ್ತಾ ಈಗ ನನಗೆ ಮಾತಾಡೋಕ್ಕಾಗವಲ್ದು, ಅಷ್ಟು ತ್ರಾಸಾಗತೈತಿ. ಫುಲ್ ವೀಡಿಯೋ ಬರ್ತೈತ್ರಿ ನಾಳೆ. ಅದು ಏನಾಯ್ತು ಏನಿಲ್ಲ ನಮಗೂ ಗೊತ್ತನ ಆಗಲಿಲ್ಲ. ಅಷ್ಟೊಂದು ತ್ರಾಸಾಗತೈತಿ. ಫುಲ್ಲು ವೀಡಿಯೋ ನಾಳೆ ಬರುತ್ತೆ ನೋಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಈಗ ನೋಡ್ರಿ ನಾವು ನೀರು ಬರ್ತಾವಂತಂದ್ರೆ ಇವನ್ನೆಲ್ಲ ಬಾಂಡೆ ಎಲ್ಲ ತಿಳ್ಕೊಂಡು ನೀರೆಲ್ಲ ಬಾಂಡೆ ಅದು ಈಗ ಪಾತ್ರೆ ನೋಡಿ ಬೇಯಿಸ್ತಾರೆ ನೋಡಿ. ಅಂದ್ರೆ ಗುರುವಾರ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನು ಗೊತ್ತಾ ಸ್ವಲ್ಪ ವಯಸ್ಸು ಹೆಂಗೆ ಬರ್ತೈತಿ. ಸಾಮಾನು ತಿಕ್ಕಿಟ್ಕೊಂಡು ಅಂತಂದ್ರೆ ಇವತ್ತು ಅವ್ರು ಶಾಲೆಗೆ ಹೋಗಿಲ್ಲ. ಒಮ್ಮೆ ಹಬ್ಬಕ್ಕೆ ತುಂಬಿಸ್ತಾ ಸಾಮಾನು ಎಷ್ಟು ತಿಕ್ಕಿದ್ರು ಅಷ್ಟೇ ನಾವು ಕಸ ಅಲ್ಲಿ ಎಲ್ಲ ಹೊಡಿಬೇಕು. ಕಸ ದಬ್ಬಕ್ಕೆ ಸುಪ್ರಿ ಸ್ವಲ್ಪ ನೋಡ್ರಿ. ಇನ್ನು ಕಸ ಹೊಡಿಬೇಕು. ಈ ಕಡೆದೆಲ್ಲ ಹೊಡೆದು ಕಸನ ಇನ್ನು ಈ ಕಡೆದೈತಿ. ಅಡುಗೆ ಮನೆಯಿಂದ ನಮ್ಮಕ್ಕ ಆಗಲ್ಲ ಹೊಡೆದಾಗ್ಯಾಳ. ಇಲ್ಲೆಲ್ಲ ಏನದು ಕಲ್ಲೆಲ್ಲ ವರ್ಷಾಳ್ರಿ ನಮ್ಮಕ್ಕ. ಅವ್ನು ತೊಗೊಂಬಂದು ಇಲ್ಲ ಇಡ್ತಾರೆ, ಏನು ಅಲ್ಲಿ ರೂಮ್ನಾಗ ಇರ್ತಾರೆ ಗೊತ್ತಿಲ್ಲ. ನೋಡ್ರಿ ಗ್ಯಾಸ್ ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಯಾಳ ನಮ್ಮಕ್ಕ. ನೀರು ಕಾಯಕೊಂತಾವು ನೋಡ್ರಿ, ನೀರು ಕಾಯಕೊಂತಾವು. ಈಗ ಇಲ್ಲೆಲ್ಲ ಕ್ಲೀನಾಗಿ ನಮ್ಮಕ್ಕ ಕಸ ಹೊಡೆದಾಳ. ನಾನೀಗ ಹೊರಗೆ ಹೊಡಿಬೇಕು ನೋಡ್ರಿ. ಇದೊಂದು ಹಂಚಂಗೆ ಕೊಟ್ಟು ಬರೋಬ್ಬರಿ. ಮಮ್ಮಿ ಇದು ಹಂಚಂದ ಬರ್ರಿ ಇಲ್ಲಿ ಕಸ ಹೊಡಿ. ನನ್ನ ತಮ್ಮ ಇನ್ನೂ ಎದ್ದಿಲ್ರಿ, ಅದು ಮಕ್ಕಂದಾನ. ಇವತ್ತು ನೀರು ಬರ್ತಾವ ಅನ್ಸುತ್ತೆ ರೀ, ನಾಳೆ ಬರ್ತಾವ ಗೊತ್ತಿಲ್ಲ. ಅವರು ಇನ್ನೂ ಏನದು ಸಾಮಾನೆಲ್ಲ ತಿಕ್ಕೊಂತಾರೆ. ನಾ ಇದಿಷ್ಟು ಕಸ ಹೊಡಿಬೇಕು. ಈಗ ನೋಡ್ರಿ ಫ್ರೆಂಡ್ಸ್, ಅಷ್ಟು ಎಲ್ಲ ಪಾತ್ರೆ ಎಲ್ಲ ತಿಕ್ಕಿದ್ವಿ ಮತ್ತು ಬಾಂಡೆನೂ ತಿಕ್ಕಿದ್ವಿ. ಪಾತ್ರೆಗ ಜೋಡಿಸ್ಬೇಕು. ಇಲ್ಲದಾವ್ರಿ ಲೈಟ್ ತೆಗ್ದೀವಿ. ಇಲ್ಲಿ ನೀರಲ್ಲಿ ಕಾಯಾಕತ್ತಾವ್ರಿ ನೀರು. ಇಲ್ಲೆಲ್ಲ ಕಸ ಅಷ್ಟು ದಬ್ಬಿ ನೋಡ್ರಿ. ದಬ್ಬ್ಯಾಡ್ರಿ ನಮ್ಮ ತಂಗಿ. ಮತ್ತು ಈ ಕಡೆ ರೂಮ್ ಒಳಗೆ ಎಲ್ಲ ಪಾತ್ರೆ ಅಷ್ಟು ತೊಳೆದು ಬಾಂಡೆ ಎಲ್ಲ ತೊಳೆದು ಜೋಡಿಸೀವ್ರಿ. ಇಲ್ಲೇ ನಮ್ಮ ಸಿದ್ದಿ ನಮ್ಮ ಅಕ್ಕಂದನ್ರಿ. ಈ ಕಡೆ ಹೊರಗೆಲ್ಲ ನೀರು ಹೊಡೆದೈತ್ರಿ. ಇಲ್ಲೇ ನಮ್ಮ ತಂಗಿ ಬ್ರಷ್ ಮಾಡೋಕೆ ಕುಂತಾಳ್ರಿ. ಈಗ ಗಿಡಗಳೆಲ್ಲ ಎಷ್ಟು ಚೆಂದಾಗಿ ನೀರು ಹೊಡೆದೈತ್ರಿ.
ಇಲ್ಲೆಲ್ಲ ನೀರು ಸುರಿದೈತಿ. ಮತ್ತು ಇಲ್ಲಿ ಅಂಗ್ಳಕ್ಕೆ ನೋಡ್ದೈತ್ರಿ ನೀರು. ಈಗ ಇವರು ಎಲ್ಲ ನಮ್ಮ ಮನೆ ಪಕ್ಕದ ಮನೆಯವರೆಲ್ಲ ನೀರು ಬಂದಾವ್ರಿ. ಮತ್ತು ನಮ್ಮವು ಬರ್ಬೋದು ಅಂತ ನಮ್ಮ ಮಮ್ಮಿಯರು ಬಂಡೆ ಎಲ್ಲ ತಿಕ್ಕಿ ಇಟ್ಟಾರ್ರಿ. ತೊಳೆದು ಬಂದ್ರೆ ಹಂಗೆ ತುಂಬ್ಸಕ್ಕೆ ಬರ್ತ್ರಿ. ನಾವು ಸ್ಕೂಲ್ಗೆ ಹೋಗಿರ್ತೀವಲ್ರಿ, ನಮ್ಮ ಮಮ್ಮಿಯವ್ರು ಒಬ್ಬರೇ ಇರ್ತಾರೆ. ಇಲ್ಲ ನಮ್ಮ ತಂಗಿ ಬ್ರಷ್ ಮಾಡಕತ್ತಾಳ್ರಿ. ಈಗ ಇನ್ನು ಮ್ಯಾಕ್ಲಿಂತ್ರ ನಾವು ಹೋಟ್ಲ ಸ್ಟಾರ್ಟ್ ಮಾಡ್ತೇವೆ. ಈಗ ನೋಡ್ರಿ ಎದೆ ಒಂಥರ ಹುರಿದಂಗೆ ಆಕೈತಿ ಬಿಟ್ಟೈತ್ರಿ ನನಗೆ. ಅದಕ್ಕೇನ ಈಗ ನೋಡ್ರಿ ಸಾಲಿಗೆಲ್ಲರೂ ಹೋದ್ರೆ ನಂದು ಪಡ್ಡಿನ ಕೆಲಸ ಎಲ್ಲ ಬಗೆಹರಿತು ನೋಡ್ರಿ. ಇನ್ನು ಬಟ್ಟೆ ತೊಳೆದು ಹಾಕ್ಬೇಕು. ಬಟ್ಟೆ ತೊಳೆದು ಹಾಕ್ನ ಇವತ್ತು ನಮ್ಮ ಯಜಮಾನ್ರು ಊಟಕ್ಕೆ ಮನೆಗೆ ಬರಗಲ್ಲ ಅಂತಂದು ಅಂದಾರೆ. ಅದಕ್ಕೆ ಏನಾಗತ್ತೆ ಅದನ್ನು ಮಾಡ್ತೀನಿ ರೀ. ಆಲೂಗಡ್ಡೆ ಕುದಿಸಿಟ್ಟಿನಿ. ಆಲೂಗಡ್ಡೆ ಸಾರು ಮಾಡ್ಬೇಕಂತ ಮಾಡೀನಿ. ಆಲೂಗಡ್ಡೆ ಸಾರು ಒಂದು ಸ್ವಲ್ಪ ರೈಸ್ ಮಾಡ್ತೀನಿ. ಅವ್ರ ಮಕ್ಳಿಗೆ 4:15 ಬರ್ತಾರೆ ಸಾಲಿದ್ದ ನನ್ನ ಮಕ್ಕಳು. ಅವ್ರು ಬರೋದ್ರಾಗ ಮಾಡ್ತೀನಿ. ಫಸ್ಟ್ ಬಟ್ಟೆ ತೊಳೆದು ಹಾಕ್ತೀನಿ ರೀ. ಬಟ್ಟೆ ಜಗ್ಗದವ್ರಿ, ಸಾಲಿ ಬಟ್ಟೆ ಇವೆಲ್ಲದವ್ರಿ. ಅವರು ಫಸ್ಟ್ ಬಟ್ಟೆ ತೊಳೆದಾಕಿ ಸ್ನಾನ ಮಾಡ್ತೀನಿ. ಆಮೇಲೆ ನಿಮಗೆ ಸಿಗ್ತೀನಿ ರೀ. ಇಲ್ಲ ವೀಡಿಯೋ ಎಡಿಟಿಂಗ್ ಮಾಡೋದೈತ್ರಿ. ವೀಡಿಯೋ ಅದಷ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕ್ರಿ. ಅದೊಂದು ಕೆಲಸ ಐತ್ರಿ. ಫಸ್ಟು ಬಟ್ಟೆ ತೊಳೆದಾಕ್ತೀನಿ, ಆಮೇಲೆ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಅಡುಗೆ ಕೆಲಸ ಮಾಡ್ತೀನಿ. ಅಷ್ಟೊತ್ತನ್ನೋದ್ರಾಗ ಅವ್ರು ಬರ್ತಾರೆ. ನಾನು ಇದು 1-2 ಪಡ್ಡು ತಿಂದೆ ರೀ. 3 ಅಕ್ಕಿದ್ದು ರೀ ಪಡ್ಡು ತಿಂದೆ. ನಮ್ಮ ಯಜಮಾನ್ರು ಇಬ್ಬರು ತಲಾ 1-2 ತಿಂದ್ಬಿಡಂಬ, ಮತ್ತು ಈಗ ಉಣ್ಣೋಕ್ಕಲ್ಲ ಏನಿಲ್ಲೇನಂತಂದ್ರೆ ಹಂಗಾಗಿ ಅವ್ರ ಜೋಡಿ 3 ಅಕ್ಕಿದ್ವಿ ನೋಡಿ. ಅಷ್ಟು ಪಡ್ಡು ತಿಂದೀನಿ. ಮಕ್ಳಿಗೆ ಅವ್ರು ಬಂದಿಂದ ಊಟ ಮಾಡ್ತೀನಿ. ನಿಮ್ಗೆ ಆಮೇಲೆ ಸಿಗ್ತೀನಿ ರೀ. ಈಗ ನೋಡ್ರಿ ಸ್ವಲ್ಪ ವಾಯ್ಸ್ ಕಟ್ ಬಂದಂಗೆ ಆಗತೈತ್ರಿ. ಕ್ಷಮಿಸ್ರಿ. ಯಾಕಂತಂದ್ರೆ ಸ್ವಲ್ಪ ನನಗೆ ಘಾಟ ಪಾಠ ಈ ಥರ ಆಗಿ ಬರೋಂಗಿಲ್ಲ. ಒಂಥರ ಉಸಿರುಗಪ್ಪದಾಗ ಕಟ್ಟಿದಂಗೆ ಆಗಿಬಿಡುತ್ತೆ. ಇದು ಆಲೂಗಡ್ಡೆ ಸಾರು ನೋಡ್ರಿ. ಮುಂಜಾನೆ ಆಲೂಗಡ್ಡೆ ಕುದಿಯೋಕೆ ಇಟ್ಟಿದ್ನಲ್ಲ, ಅವನು ಆಲೂಗಡ್ಡೆ ಸಾರು ಮಾಡಿಬಿಟ್ಟೆ. ಇದೇನಪ್ಪ ಅಂತಂದ್ರೆ ಕೋಸುಗಡ್ಡೆ ಐತ್ರಿ. ಕೋಸುಗಡ್ಡೆ ಹುರಿದಿನ್ರಿ. ಅದನ್ನು ಕೋಸುಗಡ್ಡೆ ಪಲ್ಯ ಮಾಡಕತ್ತೀನಿ. ಇದಕ್ಕೆ ಇದು ಉಳ್ಳಾಗಡ್ಡಿ, ಟಮಾಟಿ, ಕರಿಬೇವು, ಜೀರಿಗೆ, ಸಾಸಿವೆ, ಎಣ್ಣೆ, 1 ಅಳು ಉಪ್ಪು ಹಾಕಿ ನೋಡ್ರಿ. ಇಷ್ಟು ಹಾಕಿನಿ. ಇದು ಆಲೂಗಡ್ಡೆ ಸಾಂಬಾರು ನೋಡ್ರಿ. ನಾವು ಕುದಿಬೇಕ್ರಿ. ಇದು ಚೆನ್ನಾಗಿ ಕುದೀಲಿ. ಇದಕ್ಕೆ 1 ಅಳು ಬೆಲ್ಲ ಹಾಕ್ತೀನಿ, ಉಪ್ಪು ಹಾಕಿನಿ. ಮನ್ಯಾಗ ಏನೋ ರೆಡಿ ಇರಲಿಲ್ಲಪ್ಪ ಅಂತಂದ್ರೆ ಈ ಥರ ಮಾಡಿಬಿಡೋದು ನೋಡ್ರಿ. ಇದನ್ನ ಆಲೂಗಡ್ಡೆ ಹುರಿದೀನಿ ರೀ. ಈಗ ಅದಕ್ಕೆ ಹಾಕ್ತೀನಿ. ಬಂದು ಮಾಡ್ತೀನಿ ನೋಡ್ರಿ. ಈಗ ಈಗ ನೋಡ್ರಿ ಇಲ್ಲಿ ರೈಸ್ ಕೈ ಸುಡ್ತೈತ್ರಿ ಫ್ರೆಂಡ್ಸ್. ರೈಸ್ ಆಳ್ಬಿಟ್ಟೀನಿ ರೀ. ಮಸ್ತ್ ರೈಸ್ ಆಳ್ಬಿಟ್ಟೀನಿ. ಅಮ್ಮನ ಸೌಂಡ್ ಬಂತ್ರಿ. ಅದು ಆಲೂಗಡ್ಡೆ ಸಾಂಬಾರು ವಾವ್ ಸೂಪರ್. ಇಲ್ಲಿ ಕೋಸುಗಡ್ಡೆ ಪಲ್ಯ, ರೊಟ್ಟಿ ಅದಾವ್ರಿ ನಿನ್ನ ರಾತ್ರಿ ಮಾಡಿದ್ದು. ಮಸ್ತ್ ಊಟ ನೋಡ್ರಿ. ಇವತ್ತು ಬರ್ರಿ ಎಲ್ಲರೂ ನಮ್ಮ ಮನೆಗೆ ಊಟ ಮಾಡಕ್ಕೆ. ಇನ್ನು ನಮ್ಮ ಹುಡುಗರು ಬಂದಿಲ್ಲ ರೀ. ಬಂದಿಂದ ಊಟ ಮಾಡ್ತೀವ್ರಿ. ಬಾ ಬಂದ್ಯಾಪ. ಕೈ ತೊಗೊಂಬ, ಊಟಕ್ಕೆ ಹಚ್ತನ. ಎಲ್ಲ ಪಲ್ಯ ಎಲ್ಲ ರೆಡಿ ಆಗೈತಿ. ಚಾರ್ಜ್ ಇಲ್ಲಿದ್ರೊಳಗೆ. ನಿಮಗೆ ಊಟಕ್ಕೆ ಹಚ್ಚಿದ ಮ್ಯಾಗ ತೋರಿಸ್ತೀನಿ ತಡ್ರಿ. ಈಗ ನೋಡ್ರಿ ಬಿಸಿ ಬಿಸಿ ಪಲ್ಯ, ರೊಟ್ಟಿ, ಕಡಲೆ ಪುಡಿ, ಚಟ್ನಿ ಎಲ್ಲ ರೆಡಿ ಆತ್ರಿ. ಇದು ನಮ್ಮ ಸಿದ್ದನ ಪ್ಲೇಟು. ಇನ್ನು ಅವ್ರು ಯಾರು ಬಂದಿಲ್ಲ. ಇಬ್ಬರು ಬಂದಿಲ್ಲ. ಸಿದ್ದು ಅಷ್ಟೇ ಬಂದನ.
ಮತ್ತು ಇಲ್ಲೇ ಬಿಸಿ ಅನ್ನ ಆಗಲ್ಲ ತೋರಿಸಿ ನೀರು ಸಾಂಬಾರು ಐತಿ. ಇವ್ರು ಬಂದಿಂದ ಊಟ ಮಾಡೋದಷ್ಟ, ಪಲ್ಯನ ಮುಚ್ಚದ ಊಟ ಮಾಡೋದಷ್ಟ ನೋಡ್ರಿ. ಬರ್ರಿ ಎಲ್ಲರೂ ಊಟ ಮಾಡಕ್ಕೆ. ನೋಡ್ರಿ ನಿನ್ನೆ ರಾತ್ರಿ ಮಾಡಿದ್ದು ರೊಟ್ಟಿ ಅದಾವ್ರಿ, ಅದಕ್ಕೆ ರೊಟ್ಟಿ ಮಾಡಲಿಲ್ಲ. ಸೂಪರ್ ಊಟ ನೋಡ್ರಿ. ಎಷ್ಟು ರೊಟ್ಟಿ ಅದ ಬಾ. ಸಿದ್ದು ಬಾ. ಕೋಸ್ಗಡ್ಡಿ ಪಲ್ಯ ಮಾಡಿ ಅವ ಡ್ರೆಸ್ ಚೇಂಜ್ ಮಾಡಾಕತ್ತೇನ್ರಿ, ಹಂಗಾಗಿ ಕ್ಯಾಮ್ರಾದ ಮುಂದೆ ಬರೋವಲ್ಲ. ಸಾಲಿ ಬಟ್ಟೆ ಬಿಚ್ಚಿ ಮತ್ತು ಟಿ ಶರ್ಟು ಪ್ಯಾಂಟ್ ಹಾಕ್ಯಂತಾನ. ಕೋಸ್ಗಡ್ಡಿ ಪಲ್ಯ ಮಾಡಿ ನಾಸಿದ್ದು. ಅದಕ್ಕೆ ಊಟ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀವಿ ರೀ ಮತ್ತು ನಾವು. ಈಗ ನೋಡ್ರಿ ಫ್ರೆಂಡ್ಸ್, ನಾವು ಸ್ಕೂಲಿಂದ ಬಂದಿವ್ರಿ. ಬಂದು ಊಟ ಮಾಡಿದ್ವಿ. ಊಟ ಮಾಡೋಷ್ಟಿಗೆ ನೀರು ಬಂದಿದ್ವಿ ರೀ. ನಮ್ಮ ಮಮ್ಮಿಯವರು ಸಿಂಟ್ಯಾಕ್ಸಿಗೆ ಹಚ್ಚಿದ್ರು. ಸಿಂಟ್ಯಾಕ್ಸ್ ಎಲ್ಲ ತುಂಬೈತೀಗ. ಇಲ್ಲೇ ನೀರು ತುಂಬಕತ್ತಾರಿ. ನೀರು ತುಂಬಕತ್ತಾರಿ. ನಮ್ಮ ಮಮ್ಮಿಗೆ ತೋರಿಸ್ತಿದ್ದೆ ನೋಡ್ರಿ. ಈ ಕಡೆ ಅಷ್ಟೆಲ್ಲ ನೀರು ತುಂಬ್ಯಾರ. ಡಬ್ಬಿ ಅವು ಮತ್ತೆ 8 ದಿನ ತನಕ ಬರಲ್ಲಲ್ರಿ ನೀರು. ಡಬ್ಬಿ ಎಲ್ಲ ತುಂಬಿಟ್ರಿ. ಇವನು ತಿಕ್ಕ್ಯಾರ್ರಿ, ಮತ್ತೆ ಇವನು ತಿಕ್ಕ್ಯಾರ್ರಿ. ತಿಕ್ಕಿ ಇಟ್ಟಾರ್ರಿ. ಅಷ್ಟು ನೀರು ತುಂಬಾಕ್ತಾರ ಅವ್ರು. ಇನ್ನು ಅಷ್ಟು ಕಸ ಹೊಡಿಬೇಕು, ಬಂಡಿ ಒರೆಸ್ಬೇಕು. ನಾಳೆ ಶುಕ್ರವಾರ ನೀರು ಬಂದವು. ವರ್ಷ ಬಿಟ್ಟು ಚಿಂತನೆ ಹೋಗ್ಬೇಕಂತ ಏನು ಅಕ್ಕಿ ಮಿಕ್ಸಿಗೆ ಹಾಕ್ಬೇಕು. ಇಷ್ಟು ದಗದೈತ್ರಿ, ಕಂಡಪಟ್ಟಿ ದಗದೈತಿ. ಇಲ್ಲೇ ನಮ್ಮ ಸಿದ್ದು ಅದ ನೋಡ್ರಿ. ಇಲ್ಲೊಂದಿಷ್ಟು ಅದಾವ ನೋಡ್ರಿ. ಇವನ್ನ ಈಗೆಲ್ಲ ಜೋಡಿಸಿ ತುಂಬಿಸ್ತಾರೆ ನಮ್ಮ ಮಮ್ಮಿ. ನಿಮ್ಗೆ ಮತ್ತೆ ಆಮೇಲೆ ಸಿಗ್ತೀವಿ ರೀ. ಫಸ್ಟ್ ಇದೆಲ್ಲ ತೆಗ್ದ ಮಾಡ್ಕೊಂತ. ಮತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಬಾಯ್.